ನಮಸ್ಕಾರ ಅಂಡ್ ಹೆಲೋ ಫ್ರೆಂಡ್ಸ್. ನಿಮ್ಗೆಲ್ಲ ಇವ್ರು ಯಾರು ಅಂತ ಗೊತ್ತಿರಬಹುದು. ಇವರು ಅಲ್ಲು ಅರ್ಜುನ್ ಅಂತ. ಇವರು ಮುಂಚೆ ಒಳ್ಳೆ ಫಿಲ್ಮ್ಗಳನ್ನ ಮಾಡಿ ಹಿಟ್ ಆಗಿದ್ದಾರೆ. ಆದ್ರೆ ಇವಾಗ ಪುಷ್ಪ 1 ಅಂಡ್ ಪುಷ್ಪ 2 ಅಂತ ಮೂವಿ ಮಾಡ್ಬಿಟ್ಟು ಜನಗಳನ್ನ ಮೂರ್ಖರಾಗಿ ಮಾಡ್ತಾ ಇದ್ದಾರೆ. ಅಂತ ಮೀನಿಂಗ್ ಇಲ್ಲದೆ ಇರೋ ಮೂವಿನ ಜನಗಳು ಈಗಲೂ ಯಾಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾನಿಲ್ಲಿ ಪುಷ್ಪ ಮೂವಿನ ರಿವ್ಯೂ ಮಾಡ್ತಾ ಇಲ್ಲ. ಭಾರತದಲ್ಲಿ ನಡೀತಾ ಇರೋ ಕೆಲವೊಂದು ಇನ್ಸಿಡೆಂಟ್ಗಳು ಸೌತ್ ಇಂಡಿಯಾದಲ್ಲಿ ಯಾರಿಗೂ ಗೊತ್ತಿರಲ್ಲ. ಅದನ್ನ ತಿಳಿಸೋ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡದ ಕಾಂತಾರ ಮೂವಿ ದೇಶದಲ್ಲಿ ಎಲ್ಲ ಕಡೆ ಹಿಟ್ ಆದಾಗ ಆ ಮೂವಿ ಮೇಲೆ ಕೇರಳದಿಂದ ಒಂದು ಕೇಸ್ ಮಾಡಲಾಗಿದೆ. ಆ ಜನಗಳ ದೇವರ ಬಗ್ಗೆ ಕೆಟ್ಟದಾಗಿ ಆ ಮೂವಿಲಿ ತೋರಿಸ್ತಾ ಇದ್ದಾರೆ ಅಂತ. ಆದ್ರೆ ಪುಷ್ಪ 2 ಅಲ್ಲಿ ಒಂದು ಸಾಂಗ್ ಕೂಡ ಇದೆ. ಕನ್ನಡದ ಜನಪದ ಸಾಂಗ್ ನ ಕಾಪಿ ಮಾಡಿದ್ದಾರೆ. ಬಟ್ ಅದ್ರ ಮೇಲೆ ಯಾರು ಕೇಸ್ ಕೂಡ ಮಾಡಿಲ್ಲ, ಅದನ್ನ ಯಾರು ಅಪೋಸ್ ಕೂಡ ಮಾಡಿಲ್ಲ. ಸುಮ್ಮನೆ ನೋಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಬಿಡಿ, ಅದನ್ನೆಲ್ಲ ಬಿಟ್ಟು ನಮ್ಮ ಮ್ಯಾಟರ್ ಬರೋಣ. ರೀಸೆಂಟ್ ಆಗಿ ಬಾಲಿವುಡ್ ಅಲ್ಲಿ ಒಂದು ಸಾಬರ್ಮತಿ ರಿಪೋರ್ಟ್ ಅಂತ ಮೂವಿ ಬಂತು. ನನ್ನ ಪ್ರಕಾರ ಕರ್ನಾಟಕದಲ್ಲಿ 80% ಜನ ಆ ಮೂವಿನ ನೋಡಿರಲ್ಲ. ಆ ಮೂವಿಲಿ ಅಂತದ್ದು ಏನಿದೆ ಅಂತ ಕೇಳೋದಾದ್ರೆ, ಆ ಮೂವಿ ಗುಜರಾತ್ನ ಗೋಧ್ರಾ ಅನ್ನೋ ಊರಲ್ಲಿ ನಡೆದಿರೋ ಸತ್ಯ ಘಟನೆ. ಅಯೋಧ್ಯೆಯಿಂದ ಗುಜರಾತ್ಗೆ ಸಾಬರ್ಮತಿ ಎಕ್ಸ್ಪ್ರೆಸ್ ಅನ್ನೋ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಜನ ಬೆಳಗ್ಗೆ ನಿದ್ದೆ ಮೊಬ್ಬಲ್ಲಿ ಇದ್ದಾಗ ಅವ್ರನ್ನ ಪೆಟ್ರೋಲ್ ಹಾಕಿ ಸುಡಲಾಗಿದೆ. ಹತ್ತತ್ರ 59 ಜನ ಅದರಲ್ಲಿ ಜೀವ ಕಳ್ಕೊಂಡಿದ್ರು. ನೀವು ನಂಬೋದಿಲ್ಲ, 16 ದಿನದ ಒಂದು ಮಗು ಕೂಡ ಇತ್ತು. ಆ ಮಗು ಹುಟ್ಬಿಟ್ಟು ಬರೀ 16 ದಿನಗಳು ಮಾತ್ರ ಆಗಿತ್ತು. ಯಾರು ಮೂವಿ ನೋಡಿದೀರಾ ಅವರೆಲ್ಲ ಓಕೆ, ಬಟ್ ಯಾರು ಮೂವಿ ನೋಡಿಲ್ವಲ್ಲ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಅಲ್ಲಿ ನಡೆದಿರೋ ಘಟನೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಅವತ್ತು ಫೆಬ್ರವರಿ 27, 2002 ಸಾಬರ್ಮತಿ ಎಕ್ಸ್ಪ್ರೆಸ್ ಯಾವಾಗ ಗೋಧ್ರಾ ರೈಲ್ವೆ ಸ್ಟೇಷನ್ ಅಲ್ಲಿಂದ ಹೊರಡ್ತಾ ಇತ್ತು, ಅವಾಗ 2 ಸರ್ತಿ ಚೈನ್ ಎಳೆದು ನಿಲ್ಲಿಸಲಾಗಿದೆ. ಏನಾಗ್ತಾ ಇದೆ ಅಂತ ನೋಡೋಷ್ಟರಲ್ಲಿ 1500ರಿಂದ 2000 ಜನಗಳು ಸಾಬರ್ಮತಿ ಎಕ್ಸ್ಪ್ರೆಸ್ ನ S6 ಕೋಚ್ ಮೇಲೆ ಕಲ್ ತೂರಾಟನ ನಡೆಸ್ತಾರೆ. ಲೋಕೋ ಪೈಲಟ್ ಟ್ರೈನ್ ಇಂಜಿನ್ ನ ಇಳಿದ್ಬಿಟ್ಟು ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಷ್ಟರಲ್ಲಿ S6 ಕೋಚ್ಗೆ ಬೆಂಕಿ ಹಚ್ಚಿಬಿಡ್ತಾರೆ. ಫೈರ್ ಬ್ರಿಗೇಡ್ ಮತ್ತೆ ಪೊಲೀಸ್ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಅರ್ಧ ಗಂಟೆ ಆಗಿರುತ್ತೆ. ಅಷ್ಟೊತ್ತರಲ್ಲಿ 59 ಜನ ಜೀವಂತ ದಹನ ಆಗಿರ್ತಾರೆ. ಆಶ್ಚರ್ಯದ ಮಾತು ಏನಂತಂದ್ರೆ, ಈ ವಿಷಯ ಗುಜರಾತ್ನ ಸುತ್ತಮುತ್ತ ರಾಜ್ಯಗಳಿಗೆ ಮಾತ್ರ ಗೊತ್ತಿತ್ತು. ನಮ್ಮ ಸೌತ್ ಇಂಡಿಯಾಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಸ್ಪೆಷಲಿ ಆಗಿನ ಸೆಂಟ್ರಲ್ ಅಲ್ಲಿ ಇರೋ ಕಾಂಗ್ರೆಸ್ ಗವರ್ನಮೆಂಟ್ ಈ ಒಂದು ವಿಷಯನ ಮುಚ್ಚಾಕೋ ಪ್ರಯತ್ನ ಮತ್ತೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋ ಒಂದು ಯೋಚನೆನ ಕೈ ಬಿಟ್ಟಿತ್ತು. ಯಾಕೆ ಅಷ್ಟೊಂದು ಜನ S6 ಕೋಚ್ ಮೇಲೆ ಟಾರ್ಗೆಟ್ ಮಾಡಿದ್ರು? S6 ಕೋಚ್ಗೆ ಬೆಂಕಿ ಹಚ್ಚುವಂತ ಒಂದು ಪರಿಸ್ಥಿತಿ ಏನಿತ್ತು? 1992ರಲ್ಲಿ ಆಗಿರೋ ಅಯೋಧ್ಯದ ಬಾಬರಿ ಮಸೀದಿ ಇಶ್ಯೂ ಮತ್ತೆ ರಾಮ ಮಂದಿರದ ನಿರ್ಮಾಣದ ವಿಷಯ ಆಗಿನ ಕಾಂಗ್ರೆಸ್ ಗವರ್ನಮೆಂಟ್ ನ ಹೆಗಲೇರಿತ್ತು. 1992ರಿಂದ ದೇಶದ ಪ್ರತಿಯೊಂದು ಹಿಂದೂ ಜನ ರಾಮ ಮಂದಿರದ ಕನಸು ಕಾಣೋಕೆ ಶುರು ಮಾಡಿದ್ರು. ಇದೆಲ್ಲ ನಡೀತಾ ಇರಬೇಕಾದ್ರೆ ಅಯೋಧ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಪೂರ್ಣಾಹುತಿ ಮಹಾಯಜ್ಞ ಅಂತ ನಡೆಸ್ತಾ ಇರುತ್ತೆ. ಈ ಯಜ್ಞೆಯಲ್ಲಿ ಭಾಗವಹಿಸೋಕೆ ದೇಶದ ಎಲ್ಲಾ ಕಡೆಯಿಂದ ಜನಗಳು ಬರೋಕ್ ಶುರು ಮಾಡಿರ್ತಾರೆ. ಈ ಒಂದು ಸಿಚುವೇಶನ್ ಅಲ್ಲಿ ಗುಜರಾತಿಂದ ರಾಮ ಭಕ್ತರು ಮತ್ತು ಕರಸೇವಕರು ಅಯೋಧ್ಯಕ್ಕೆ ಬಂದಿದ್ರು. ಹಾಗೆ ಅಲ್ಲಿನ ಮಹಾಯಜ್ಞೆಯಲ್ಲಿ ಭಾಗವಹಿಸಿದ್ರು. ಇಲ್ಲಿ ಕರಸೇವಕರು ಅಂದ್ರೆ ಸ್ವಇಚ್ಛೆಯಿಂದ ಧರ್ಮದ ಕೆಲಸಗಳಲ್ಲಿ ತೊಡಗೋರ್ನ ಕರಸೇವಕರು ಅಂತ ಕರಿತೀವಿ. ಇವರೆಲ್ಲ ತುಂಬಾ ಖುಷಿಯಾಗಿ ಆ ಒಂದು ಮಹಾಯಜ್ಞನ ಮುಗಿಸಿ 25 ಫೆಬ್ರವರಿಗೆ ಅಲ್ಲಿಂದ ಹೊರಡ್ತಾರೆ. ಇವರೆಲ್ಲ ಹತ್ತಿರೋ ಟ್ರೈನ್ ಸಾಬರ್ಮತಿ ಎಕ್ಸ್ಪ್ರೆಸ್ ಆಗಿತ್ತು. ಇದು ಫೈಜಾಬಾದ್ ಇಂದ ಅಹಮದಾಬಾದ್ ಸ್ಟೇಷನ್ ವರೆಗೂ ಟ್ರಾವೆಲ್ ಮಾಡ್ತಾ ಇತ್ತು. ಹೀಗೆ ಇದೊಂದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಟ್ರೈನ್ ಆಗಿರೋದ್ರಿಂದ ಇದು ಗುಜರಾತ್ಗೆ ರೀಚ್ ಆಗೋಷ್ಟರಲ್ಲಿ 4 ಗಂಟೆ ಲೇಟ್ ಆಗಿರುತ್ತೆ. ಹೀಗೆ ಇದೊಂದು ಸಾಬರ್ಮತಿ ಎಕ್ಸ್ಪ್ರೆಸ್ ಟ್ರೈನು 27 ಫೆಬ್ರವರಿ ಬೆಳಗ್ಗೆ 7:40ಕ್ಕೆ ಗುಜರಾತ್ನ ಗೋಧ್ರಾ ಸ್ಟೇಷನ್ ಬಂದು ರೀಚ್ ಆಗುತ್ತೆ. ಈ ಟ್ರೈನ್ ಗೋಧ್ರಾ ರೈಲ್ವೆ ಸ್ಟೇಷನ್ ಬಿಟ್ಟು ಹೊರಟಾಗ ಟ್ರೈನ್ ನ ಸ್ಟಾಪ್ ಮಾಡಕ್ಕೆ ಎಮರ್ಜೆನ್ಸಿ ಚೈನ್ ನ ಪುಲ್ ಮಾಡಲಾಗಿರುತ್ತೆ. ಹೀಗೆ ಗೋಧ್ರಾ ರೈಲ್ವೆ ಸ್ಟೇಷನ್ ಬಿಟ್ಟು ಹೊರಗಡೆ ಓಪನ್ ಏರಿಯಾದಲ್ಲಿ ಈ ಟ್ರೈನ್ ನಿಂತ್ಕೊಳ್ಳುತ್ತೆ. ಈ ಇನ್ಸಿಡೆಂಟ್ಸ್ ನಡೆದಿರೋ ರಿಪೋರ್ಟ್ ಗಳ ಪ್ರಕಾರ ಈ ಒಂದು ಟ್ರೈನ್ ಗೋಧ್ರಾ ರೈಲ್ವೆ ಸ್ಟೇಷನ್ ಬಿಟ್ಟು ಹೊರಗಡೆ ಸಿಗ್ನಲ್ ಫಾಲಿಯಾ ಅನ್ನೋ ಒಂದು ಏರಿಯಾದಲ್ಲಿ ನಿಂತ್ಕೊಳ್ಳಿರುತ್ತೆ. ಆ ಏರಿಯಾ ಹೇಗೆ ಅಂತಂದ್ರೆ ಮುಸ್ಲಿಂ ಮೆಜಾರಿಟಿ ಏರಿಯಾ ಆಗಿರುತ್ತೆ. ಇದನ್ನ ನಾನ್ ಹೇಳ್ತಾ ಇಲ್ಲ, ಆ ಒಂದು ಸುಟ್ಟೋಗಿರೋ ಬೋಗಿ ಅದೇ ಸಿಗ್ನಲ್ ಹತ್ರ ಈಗಲೂ ಕೂಡ ನಿಂತಿದೆ. ರಿಪೋರ್ಟ್ಗಳ ಪ್ರಕಾರ ಟ್ರೈನ್ ಅಲ್ಲಿ ನಿಂತ್ಕೊಂಡ ತಕ್ಷಣ 1500ಕ್ಕೂ ಹೆಚ್ಚು ಜನ ಟ್ರೈನ್ ಮೇಲೆ ದಾಳಿ ಮಾಡಿರ್ತಾರೆ. ಸ್ಪೆಷಲಿ ಸಾಬರ್ಮತಿ ಎಕ್ಸ್ಪ್ರೆಸ್ ನ S6 ಕೋಚ್ ನ ಟಾರ್ಗೆಟ್ ಮಾಡಿರ್ತಾರೆ. ಯಾಕಂದ್ರೆ ಅಲ್ಲಿ ಅಯೋಧ್ಯೆಯಿಂದ ಕರಸೇವಕರು ಮಹಾಯಜ್ಞನ ಮುಗಿಸ್ಕೊಂಡು ಬರ್ತಿರ್ತಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ನಿಮ್ಗೆ ಕಾಮನ್ ಆಗಿ ಗೊತ್ತಾಗಿರುತ್ತೆ ಸ್ಪೆಷಲಿ S6 ಕೋಚ್ ನ ಯಾಕೆ ಟಾರ್ಗೆಟ್ ಮಾಡಲಾಗಿತ್ತು ಅಂತ. ಆದ್ರೆ ಆಗಿನ ಕಾಂಗ್ರೆಸ್ ಗವರ್ನಮೆಂಟ್ ಗೊಂಬೆಗಳಾಗಿದ್ದ ನ್ಯೂಸ್ ಮೀಡಿಯಾ ಮತ್ತೆ ಗವರ್ನಮೆಂಟ್ ಅಥಾರಿಟಿಗಳು ಇದನ್ನ ಒಂದು ಆಕ್ಸಿಡೆಂಟ್ ಅಥವಾ ಒಂದು ಭಯೋತ್ಪಾದಕರ ಕುಕೃತ್ಯ ಅಂತಂದು ಹೇಳ್ಬಿಟ್ಟು ಇದನ್ನ ಮುಚ್ಚಾಕೋ ಪ್ರಯತ್ನ ಪಡ್ತಾರೆ. ಸೊ ಹೀಗೆ ಕಾಂಗ್ರೆಸ್ ಸೆಂಟ್ರಲ್ ಗವರ್ನಮೆಂಟ್ ಈ ಒಂದು ಇನ್ಸಿಡೆಂಟ್ ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾ ಇತ್ತು. ಈ ಒಂದು ಇಗ್ನೋರೆನ್ಸ್ ಇಂದ ಬೇಸತ್ತ ಗುಜರಾತ್ ನ ಸ್ಟೇಟ್ ಗವರ್ನಮೆಂಟ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಮುಂದಾಗುತ್ತೆ. ಸೊ ಹೀಗೆ ಸುಪ್ರೀಂ ಕೋರ್ಟ್ ನ ರಿಟೈರ್ಡ್ ಜಡ್ಜ್ GT ನಾನಾವತಿ ಮತ್ತೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಆಫ್ ಗುಜರಾತ್ KG ಶಾಹನ ನೇಮಕ ಮಾಡಿ ಒಂದು ಕಮಿಟಿ ರಚನೆ ಮಾಡುತ್ತೆ. ಇದನ್ನ ನಾನಾವತಿ ಮತ್ತೆ ಶಾ ಕಮಿಷನ್ ಅಂತ ಕರೀತಾರೆ. ಆದ್ರೆ 2008ರಲ್ಲಿ KG ಶಾ ಅವರು
ಅವರು ತೀರ್ಕೊತಾರೆ. ಅವ್ರ ಜಾಗನ ತುಂಬಕ್ಕೆ ರಿಟೈರ್ಡ್ ಜಡ್ಜ್ ಆಫ್ ಗುಜರಾತ್ ಹೈಕೋರ್ಟ್ ಅಕ್ಷಯ್ ಮೆಹ್ತಾ ಅನ್ನೋರು ಆ ಜಾಗನ ಫಿಲ್ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ಕಮಿಷನ್ ನ ನಾನಾವತಿ ಮೆಹ್ತಾ ಕಮಿಷನ್ ಅಂತ ಕರೀತಾರೆ. ಸೊ ಈ ಒಂದು ಇನ್ವೆಸ್ಟಿಗೇಷನ್ ಪ್ರಕಾರ ಸಾಬರ್ಮತಿ ಟ್ರೈನ್ ನ ಲೋಕೋ ಪೈಲಟ್ ಮತ್ತೆ ಕೋ ಲೋಕೋ ಪೈಲಟ್ ಇಬ್ರು ಒಪ್ಕೊಂಡಿದ್ದಾರೆ. ಗೋಧ್ರಾ ರೈಲ್ವೆ ಸ್ಟೇಷನ್ ಇಂದ ಹೊರಟಾಗ ಆ ಟ್ರೈನ್ ನ ನಿಲ್ಸೋಕೆ ತುಂಬಾ ಸರಿ ಚೈನ್ ಎಳೆದು ನಿಲ್ಸೋ ಪ್ರಯತ್ನ ಮಾಡಲಾಗಿತ್ತು ಅಂತ. ಸೊ ಈ ಒಂದು ಇನ್ಸಿಡೆಂಟ್ ನ ಪ್ರೂಫ್ ಇಂಜಿನ್ ಅಲ್ಲಿರೋ ಇನ್ಫಾರ್ಮೇಶನ್ ರೆಕಾರ್ಡ್ ಅಲ್ಲಿ ಕೂಡ ಸಿಗುತ್ತೆ. ಅದಲ್ಲದೆ ಆಗಿನ ಗುಜರಾತ್ ಡಿಸಿಪಿ ಜೆ ಮಹಾಪಾತ್ರ ಅವರು ಹೇಳ್ತಾರೆ, ಟ್ರೈನ್ಗೆ ಬೆಂಕಿ ಹಚ್ಚೋಕೆ 140 ಲೀಟರ್ ಪೆಟ್ರೋಲ್ ನ ತಂದ್ಬಿಟ್ಟು ಸ್ಟಾಕ್ ಮಾಡಲಾಗಿತ್ತು ಅಂತ. ಹಾಗೆ ISI ನ ಸ್ಲೀಪರ್ ಸೆಲ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ. ಇದಿಷ್ಟೇ ಇನ್ಫಾರ್ಮೇಶನ್ ಇಂದ ಇದು ಒಂದು ಬೇಕು ಅಂತ ಮಾಡಿರೋ ಇನ್ಸಿಡೆಂಟ್ ಅಂತ ಪ್ರೂವ್ ಮಾಡಿಲ್ಲ. ಇದು ಅಲ್ಲದೆ ತುಂಬಾ ಇನ್ಫಾರ್ಮೇಶನ್ಸ್ ಕೂಡ ಕಮಿಷನ್ಗೆ ದೊರಕಿರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಗೋಧ್ರಾ ರೈಲ್ವೆ ಸ್ಟೇಷನ್ಗೆ 140 ಲೀಟರ್ ಪೆಟ್ರೋಲ್ ನ ತಂದು ರಾಜಾ ಕುಕ್ಕೂರ್ ಅನ್ನೋನ್ ಮನೆಯಲ್ಲಿ ಸ್ಟಾಕ್ ಮಾಡಿರ್ತಾರೆ. ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಪ್ರಕಾರ ಟ್ರೈನ್ ನ ಒಳಗಡೆ ಪೆಟ್ರೋಲ್ ನ ಬೋಗಿಯ ಮೇಲಿನ ವಿಂಡ್ ಪೈಪ್ ಗಳಿಂದ ಸುರಿಯಲಾಗಿರುತ್ತೆ. ಅಂಡ್ ಯಾರು ಹೊರಗಡೆ ಬರದೇ ಇದ್ದಂಗೆ ಡೋರ್ಗಳನ್ನ ಮತ್ತೆ ವಿಂಡೋಗಳನ್ನ ತಂತಿ ಬೇಲಿಯಿಂದ ಟೈಟ್ ಆಗಿ ಲಾಕ್ ಮಾಡಲಾಗಿರುತ್ತೆ. ಈ ಒಂದು ಕಮಿಷನ್ ರಿಪೋರ್ಟ್ ಡಾಕ್ಯುಮೆಂಟ್ ಇರೋ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡಿ 1,000ಕ್ಕೂ ಹೆಚ್ಚು ವಿಟ್ನೆಸ್ ಗಳು ಇದರಲ್ಲಿ ಸಿಕ್ಕಿರ್ತಾರೆ. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಈ ರಿಪೋರ್ಟ್ ನ ಒಪ್ಕೊಳ್ಳೋ ಯಾವುದೇ ಪರಿಸ್ಥಿತಿಲಿ ಇರಲಿಲ್ಲ. ಆಗಿನ ರೈಲ್ವೆ ಮಿನಿಸ್ಟರ್ ಆಗಿದ್ದ ಲಾಲು ಪ್ರಸಾದ್ ಯಾದವ್ ಅವರು ಈ ಒಂದು ರಿಪೋರ್ಟ್ ಬಿಜೆಪಿ ಕ್ರಿಯೇಟ್ ಮಾಡಿರೋ ಒಂದು ಫೇಕ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಗುಜರಾತ್ ಗವರ್ಮೆಂಟ್ ನ ಕ್ರಿಟಿಸೈಸ್ ಮಾಡ್ತಾರೆ. ಸೊ ಫೆಬ್ರವರಿ 27ಕ್ಕೆ ಒಂದು ಘಟನೆ ನಡೆದಿದ್ರೆ 28 ಫೆಬ್ರವರಿಗೆ ಗೋಧ್ರಾ ಪೊಲೀಸ್ 51 ಜನಗಳನ್ನ ಅರೆಸ್ಟ್ ಮಾಡಿರ್ತಾರೆ. 17 ಮಾರ್ಚ್ಗೆ ಚೀಫ್ ಸಸ್ಪೆಕ್ಟ್ ಹಾಜಿ ಬಿಲಾಲ್ ನ ಅರೆಸ್ಟ್ ಮಾಡ್ತಾರೆ. ಒಂದ್ಸರ್ತಿ ನೀವು ಗೆಸ್ ಮಾಡಿ ಇವನು ಏನಿರಬಹುದು ಅಂತ. ಹಾಜಿ ಬಿಲಾಲ್ ಲೋಕಲ್ ಕೌನ್ಸಿಲರ್ ಆಗಿದ್ದ ಅಂಡ್ ಕಾಂಗ್ರೆಸ್ ನ ಮೆಂಬರ್ ಕೂಡ ಆಗಿದ್ದ. ಈ ಒಂದು ಇನ್ಸಿಡೆಂಟ್ ನ ಸಪೋರ್ಟ್ ಮಾಡಿದ್ದ ಗೋಧ್ರಾ ಮುನ್ಸಿಪಲ್ ಪ್ರೆಸಿಡೆಂಟ್ ಮೊಹಮ್ಮದ್ ಹುಸೇನ್, ಹೆಲ್ಪರ್ ಆಗಿದ್ದ ರಜಾಕ್, ಸಿರಾಜ್ ಅಬ್ದುಲ್ಲಾ ಕೂಡ ಮಾರ್ಚ್ ಅಲ್ಲಿ ಅರೆಸ್ಟ್ ಆಗ್ತಾರೆ. ಇದಲ್ಲದೆ ಪಾಕಿಸ್ತಾನದ ಕರಾಚಿಯಲ್ಲಿ ಕುತ್ಕೊಂಡು ಇದನ್ನ ಮಾನಿಟರ್ ಮಾಡ್ತಾ ಇದ್ದ ಲತೀಫ್ ಅನ್ನೋರ್ ಜೊತೆ ಹಾಜಿ ಬಿಲಾಲ್ ನ ಕನೆಕ್ಷನ್ ಇರೋದು ಪ್ರೂವ್ ಆಗುತ್ತೆ. SIT ಯ 500 ಪೇಜಿನ ರಿಪೋರ್ಟ್ ಪ್ರಕಾರ ಟ್ರೈನ್ ಮೇಲೆ 1,540 ಜನ ಅಟ್ಯಾಕ್ ಮಾಡಿರ್ತಾರೆ. ಪೊಲೀಸ್ ಮತ್ತೆ ಅಗ್ನಿಶಾಮಕ ದಳ ಅಲ್ಲಿ ರೀಚ್ ಆಗದೆ ಇರೋಂಗೆ ತಡೆದಿರ್ತಾರೆ. ಸೊ ಹೀಗೆ ಮಾರ್ಚ್ 3, 2002ಕ್ಕೆ ಫೋಟೋ ಅಂದ್ರೆ ಪ್ರಿವೆನ್ಷನ್ ಆಫ್ ಟೆರರಿಸಂ ಆರ್ಡಿನೆನ್ಸ್ ನ ಪಾಸ್ ಮಾಡಿ ಅರೆಸ್ಟ್ ಆದವ್ರಿಗೆಲ್ಲ ಪನಿಷ್ಮೆಂಟ್ ಕೊಡಕ್ಕೆ ಮುಂದಾಗಿರುತ್ತೆ ಗುಜರಾತ್ ಗವರ್ಮೆಂಟ್. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಪ್ರೆಷರ್ ಇಂದ ಇದನ್ನ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ ಫೋಟೋನ ಹಾಕಿ ಇವ್ರಿಗೆಲ್ಲ ಜೈಲಲ್ಲಿ ಹಾಕಲಾಗುತ್ತೆ. 2003ರಲ್ಲಿ ಸುಪ್ರೀಂ ಕೋರ್ಟ್ ಇಂದ ಸ್ಟೇ ಪಾಸ್ ಆಗುತ್ತೆ. ಅಂಡ್ 2004ರಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ನ ಕಾನೂನಿಂದಾನೇ ತೆಗೆದುಹಾಕುತ್ತೆ. ನೋಡಿ, ಆಗಿನ ಒಂದು ಕಾಂಗ್ರೆಸ್ ಗವರ್ನಮೆಂಟ್ ಕಾನೂನ್ನ ತನಗ್ ಬೇಕಾಗಿರೋ ತರ ಹೇಗೆ ಕ್ರಿಯೇಟ್ ಮಾಡ್ಕೊಳ್ತಾ ಇತ್ತು ಅಂತ. ಹೀಗೆ ಸೆಂಟ್ರಲ್ ಗವರ್ನಮೆಂಟ್ ಪ್ರೆಷರ್ ಇಂದ ಬೇಸತ್ತ ಗುಜರಾತ್ ಗವರ್ನಮೆಂಟ್ ನಾ ಆಗ್ಲೇ ಹೇಳ್ದಂಗೆ ನಾನಾವತಿ ಕಮಿಷನ್ ನ ರೆಡಿ ಮಾಡುತ್ತೆ. ಈ ನಾನಾವತಿ ಕಮಿಷನ್ 2008ರಲ್ಲಿ ಅದರ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡುತ್ತೆ. ಆ ಒಂದು ರಿಪೋರ್ಟ್ ನೋಡಿದ ಹೈಕೋರ್ಟ್ ಆಫ್ ಗುಜರಾತ್ ಇದನ್ನ ಆದಷ್ಟು ಬೇಗ ಸಾಲ್ವ್ ಮಾಡೋ ತರ ಆರ್ಡರ್ ಪಾಸ್ ಮಾಡ್ಬಿಟ್ಟು ಅಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಅಪಾಯಿಂಟ್ ಮಾಡುತ್ತೆ ಅಂಡ್ ಇನ್ವೆಸ್ಟಿಗೇಷನ್ ನ ಮುಂದುವರ್ಸಕ್ಕೆ ಪರ್ಮಿಷನ್ ಕೊಡುತ್ತೆ. ಸೊ ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ 100ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿ ಸಾಬರಮತಿ ಸೆಂಟ್ರಲ್ ಜೈಲ್ ಸೇರ್ತಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಹಿಯರಿಂಗ್ 2009 ಇಂದ ಶುರು ಆಗುತ್ತೆ. ಮೇ 2010ಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಬಂದಂತ ಸುಪ್ರೀಂ ಕೋರ್ಟ್ ಇದನ್ನ ಮತ್ತೆ ತಡೆ ಹಿಡಿಯುತ್ತೆ. ಬಟ್ 2011ರಲ್ಲಿ ಈ ಒಂದು ಸ್ಟೇ ರಿಮೂವ್ ಆಗುತ್ತೆ. ಹೀಗೆ 2011ರಲ್ಲಿ ಯಾವಾಗ ಸ್ಟೇ ರಿಮೂವ್ ಆಗುತ್ತೋ ಆಗ ಟ್ರಯಲ್ ಕೋರ್ಟ್ ಮತ್ತೆ ಅದನ್ನ ಕೆಲಸನ ಮುಂದುವರಿಸುತ್ತೆ. ಮತ್ತೆ ಈ ಒಂದು ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಗುಜರಾತ್ ಟ್ರಯಲ್ ಕೋರ್ಟ್ ತೀರ್ಪು ಕೂಡ ಕೊಡುತ್ತೆ. 27 ಫೆಬ್ರವರಿ 2002 ಗೋಧ್ರಾ ರೈಲ್ವೆ ಸ್ಟೇಷನ್ ಅಲ್ಲಿ ಆದ ಒಂದು ಘಟನೆ ಮೊದಲೇ ನಿರ್ಧರಿಸಿದ ಕುಕೃತ್ಯ ಆಗಿತ್ತು. ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ದ ಎಲ್ಲಾ ಖೈದಿಗಳನ್ನ IPC ಸೆಕ್ಷನ್ 302 ಮತ್ತೆ 120B ಕೊಲೆ ಮತ್ತೆ ಕಾನ್ಸ್ಪಿರಸಿ ಅಂದ್ರೆ ಕೊಲೆ ಮಾಡಲು ಮಾಡಿದ ಪಿತೂರಿ ಎಂದು ತಿಳಿದು ಮರಣ ದಂಡನೆಯನ್ನು ವಿಧಿಸಲಾಗುತ್ತದೆ. ಹೀಗೆ 11 ಜನಕ್ಕೆ ಡೆತ್ ಪೆನಾಲ್ಟಿ ಮತ್ತೆ 20ಕ್ಕೂ ಹೆಚ್ಚು ಜನಕ್ಕೆ ಲೈಫ್ ಇಂಪ್ರಿಸನ್ಮೆಂಟ್ ನ ಅನೌನ್ಸ್ ಮಾಡುತ್ತೆ. ಆದ್ರೆ ಖೈದಿ ಪರರ ವಕೀಲರು ಇದನ್ನ ಹೈಕೋರ್ಟ್ ಆಫ್ ಗುಜರಾತ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಕೊನೆಗೂ 2017ರಲ್ಲಿ ಗುಜರಾತ್ ಹೈಕೋರ್ಟ್ ಸೇಮ್ ಆಸ್ ಯೂಶುವಲ್ ಟ್ರಯಲ್ ಕೋರ್ಟ್ ಪ್ರಕಾರ ತೀರ್ಪನ್ನ ಕೊಡುತ್ತೆ. ಹಾಗೆ ಗುಜರಾತ್ ಹೈಕೋರ್ಟ್ ಈ ಹತ್ಯಾಕಾಂಡದಲ್ಲಿ ಪ್ರಾಣ ಬಿಟ್ಟ ಫ್ಯಾಮಿಲೀಸ್ಗೆ 10 ಲಕ್ಷದ ಕಂಪೆನ್ಸೇಷನ್ ಕೊಡೋ ವರ್ಡಿಕ್ಟ್ ಕೊಟ್ಟು ಈ ಕೇಸ್ ನ ಅಲ್ಲಿಗೆ ಕ್ಲೋಸ್ ಮಾಡುತ್ತೆ. ಹೀಗೆ ಈ ಒಂದು ಘಟನೆಯಲ್ಲಿ ಪ್ರಾಣ ಬಿಟ್ಟ ಜನಗಳಿಗೆ ಕೊನೆಗೂ 2017ರಲ್ಲಿ ನ್ಯಾಯ ಸಿಕ್ತು. ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.